ಲಿಸ್ಟ್ ಅಲ್ಲಿ ಹೆಸರು ಇಲ್ವಲ್ಲ? ನಾನು ಹೆಣ್ಣು ನೋಡಕ್ ಬಂದಿದ್ದೀನಿ. ಅದಿರ್ಲಿ, ನೀವೇನ್ ಕೆಲಸ ಮಾಡೋದು? ರೈತ. ರೈತರ? ನಾವ್ ರೈತರಿಗೆಲ್ಲ ಹೆಣ್ ಕೊಡಲ್ಲ. ಯಾಕೆ ಕೊಡಲ್ಲ? ಯಾಕೆ ಕೊಡಲ್ಲ? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಎಷ್ಟು ಸಂಪಾದನೆ ಮಾಡಿದ್ರ ತಿಂಗಳಲ್ಲಿ? 15,000. ಅದು ನನ್ನ ಮಗಳಿಗೆ ಬ್ಯೂಟಿ ಪಾರ್ಲರ್ಗೆ ಸಾಲಲ್ಲ. ಇನ್ನು ಅವಳಿಗೆ ಬ್ರಾಂಡೆಡ್ ಬಟ್ಟೆ ಕೊಡ್ಸಕ್ಕಾಗತ್ತಾ? ಲಕ್ಷಾಂತರ ರೂಪಾಯಿ ಕಾರ್ ಓಡಿಸಕ್ಕಾಗತ್ತಾ? ಗೋವಾ ಮಾಲ್ಡೀವ್ಸ್ಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ಏಯ್ ಷಡಕ್ಷರಿ, ಏನ್ ತಿಳ್ಕೊಂಡಿದ್ದೆ ರೈತರು ಅಂದ್ರೆ? 15,000 ದುಡಿಯೋದಕ್ಕೆ ತಿಂಗಳೆಲ್ಲ ಬೇಕಿಲ್ಲ. ಬರೀ ಒಂದಿನ 6 ದಿನ ಸಾಕು ಸಂಪಾದನೆ ಮಾಡ್ತೀವಿ. ಲಕ್ಷ ಲಕ್ಷ ಬಾಳು ಎತ್ತುಗಳನ್ನ ಮನೆ ಮುಂದೆ ಕಟ್ಟಾಕೋ ನಮ್ಗೆ ಕಾರ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಮಳೆ ಆಗುತ್ತೆ ಅಂತ ಹಳೆ ಬಟ್ಟೆ ಕೊಂಡು ಕೆಲಸ ಮಾಡ್ತೇವೆ ಹೊರತು ಬ್ರ್ಯಾಂಡ್ ಬಗ್ಗೆ ಗೊತ್ತಿಲ್ಲ ಅಂತಲ್ಲ. ಹೌದಾ? ಗೋವಾ ಮಾಲ್ಡೀವ್ಸ್ ಕರ್ಕೊಂಬಾರ ಇಡೀ ಫ್ಯಾಮಿಲಿನ. ಮಿಯಾಮಿ ಕರ್ಕೊಂಡು ಪ್ರೈವೇಟ್ ಆಯ್ತಲ್ಲಿ ಪಾರ್ಟಿ ಮಾಡ್ತೀನಿ. ಬಂದ್ಬಿಟ್ಟ ತಿಳ್ಕೊಳ್ಳದೆ ಮಾತಾಡಕ್ಕೆ. ರಾತ್ರಿ ಹಗಲು ಬಿಸಿಲು ಒಂದೇ ನೀವೇ ಕಷ್ಟಪಟ್ಟು ದುಡಿತೀರಾ, ಇನ್ನು ನನ್ನ ಮಗಳನ್ನ ಸುಖವಾಗಿ ನೋಡ್ಕೋತೀನಿ. ನಾವು ರೈತರು ರಾತ್ರಿ ಹಗಲು ಮಳೆ ಅಂದಂಗೆ ಕೆಲಸ ಮಾಡೋದು ನಮಗೆ 4 ಜನ ಹೊಟ್ಟೆ ತುಂಬಾ ತಿಂದು ನಿಮ್ದೇ ಬದುಕಿ ಅಂತ. ದುಡ್ಡು ಮಾಡಕ್ಕಲ್ಲ. ನಾವು ಬರೀ ನಮ್ಗೆ ಅಂತ ಬೆಳ್ಕೊಂಡು ತಿನ್ನಕ್ಕಂತ ನಿಂತ್ರೆ ನೀವೆಲ್ಲ ನಮ್ಮ ಮುಂದೆ ಭಿಕ್ಷೆ ಬೇಡಕ್ಕಾಗತ್ತೆ, ಇಲ್ಲ ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ಕೊನೆಗೆ ದೊಡ್ಡವರು ಹೇಳಿರೋ ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಅಣ್ಣ ನಾ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋದು ರೈತ.